ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮನೆಯಲ್ಲಿ ಗೌರಿ ಗಣೇಶ ಹಬ್ಬ ಯಾವ ರೀತಿ ಮಾಡ್ತೀವಿ ಅಂದರೆ, ಬೆಳಗ್ಗೆನೇ ಎದ್ದು 4 ಗಂಟೆ 5 ಗಂಟೆಗೆ ಎದ್ದು ಬಾಗಿಲೆಲ್ಲ ಪೂಜೆ ಮಾಡಬೇಕು. ಸೊ ನಾನು ಐಟೆ ಮನೆ ತೊಳೆದು ಮಲ್ಕೊಂಡಿದ್ವಿ. ಸ್ನಾನ ಮಾಡಿ ಆಮೇಲೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡ್ತಿದ್ವಿ. ನಮ್ಮ ಪಾಪು ಕೂಡ ಎದ್ದಿದ್ಲು, ನಮ್ಮ ಅಕ್ಕನ ಮಕ್ಕಳು ಕೂಡ ಬಂದಿದ್ದರು. ಅವರು ಕೂಡ ಪೂಜೆ ಮಾಡ್ತಿದ್ದಕ್ಕೆ ಅಂತ ಎದ್ದು ಬಂದರು. 3 ಜನ ಕೂಡ ಪೂಜೆ ಮಾಡಿದ್ವಿ. ಆಮೇಲೆ ಬಾಗಿಲಿಗೆಲ್ಲ ರಂಗೋಲಿನ ಹಾಕಿ ಅಷ್ಟರಲ್ಲಿ ತಿಂಡಿ ಮಾಡೋಣ ಅಂತ ಹೋಗ್ತಾ ಇದ್ದೆ. ಇನ್ನು ಕಾಫಿನೂ ಕೂಡ ಮಾಡಿರಲಿಲ್ಲ, ಅಷ್ಟೊತ್ತಿಗೆ ಬೆಳಗಾಗೋಗಿತ್ತು. ನಾನೇನು ಸ್ನಾನ ಮಾಡಿದ್ದೆ, ಈ ಮಕ್ಕಳು ಕೂಡ ಏನೂ ಮಾಡಿರಲಿಲ್ಲ. ಬೆಳಗ್ಗೆ ಎದ್ದ ತಕ್ಷಣವೇ ಹಾಗೆ ಪೂಜೆ ಮಾಡ್ತೀವಿ ಅಂತ ಇದ್ದು, ಅದಕ್ಕೆ ಹಾಗೆ ಪೂಜೆ ಮಾಡಿಸಿದ್ವಿ. ಇನ್ನು ಕಾಫಿ ಮಾಡಿರಲಿಲ್ಲ, ಸೊ ಎಲ್ಲರೂ ಕಾಫಿ ಕೊಡು ಅಂತ ಕೇಳ್ತಾಯಿದ್ರು. ರಂಗೋಲಿನ ಹಾಕಿ ಕಾಫಿ ಮಾಡಿ ಬಿಸಿಬೇಳೆಭಾತ್ ಮಾಡಿದ್ದೆ ತಿಂಡಿಗೆ ಅಂತ. ಇವತ್ತೇ ಹಬ್ಬ ಅಂದ್ಕೊಂಡಿದ್ದು, ನಾಳೆ ಒಂದಿನ ಇದೆ ಗಣೇಶ ಹಬ್ಬ ಅಂತ, ನಾಳೆನೇ ಮಾಡೋಣ ಅಂದ್ಕೊಂಡು ಬಿಸಿಬೇಳೆಭಾತ್ ಮಾಡಿ ತಿಂದ್ಬಿಟ್ಟು ಹಾಗೆ ಇದು 2ನೇ ದಿನದ ವೀಡಿಯೋ. 1ನೇ ದಿನದ್ದು ಏನೂ ವೀಡಿಯೋ ಮಾಡ್ಕೊಂಡಿಲ್ಲ, ತಿಂಡಿ ಅಡುಗೆ ಮಾಡಿದ್ದು. ಸೊ 2ನೇ ದಿನಕ್ಕೆ ದೋಸೆನ ಮಾಡಿದ್ದೆ, ಹಾಗಲಕಾಯಿ ಪಲ್ಯನ ಮಾಡಿದ್ದೆ. ಮಧ್ಯಾಹ್ನಕ್ಕೆ ಕಡುಬು ಮತ್ತು ಬೇಳೆ ಚಿಲ್ಕವರೆಕಾಳು ಸಾಂಬಾರು, ಕಾಯಿ ಹಾಲು ಮಾಡಬೇಕಿತ್ತು. ಪೂಜೆ ಎಲ್ಲ ಮಾಡೋದಿದೆ ಇವತ್ತು, ಅದಕ್ಕೆ ಸಿಂಪಲ್ಲಾಗಿ ಬೆಳಗ್ಗೆನೇ ದೋಸೆ ಮಾಡ್ಕೊಂಡಿದ್ದೆ. ಎಲ್ರಿಗೂ ದೋಸೆ ಮಾಡಿಕೊಟ್ಟು ಆಮೇಲೆ ಮಧ್ಯಾಹ್ನ ಕಡುಬು ಎಲ್ಲ ಮಾಡೋದಕ್ಕೆ ಅಕ್ಕಿ ಎಲ್ಲ ಹೊಡಿಬೇಕಾಗಿತ್ತು. ಸೊ ಅಕ್ಕಿ ಎಲ್ಲನೂ ಹೊಡ್ಕೊಂಡು ಮತ್ತು ಇವತ್ತು ಕೂಡ ನೆಲ ಎಲ್ಲ ಒರೆಸ್ಬೇಕಿತ್ತು. ಸೊ ನೆಲ ಎಲ್ಲ ಒರೆಸಿ ರೆಡಿ ಮಾಡಿದ್ವಿ. ಕೊನೆಗೂ ಕರೆಂಟ್ ಹೋಗಿತ್ತು. ಸೊ ಆಮೇಲೆ ಕರೆಂಟ್ ಬಂತು. ಅಷ್ಟರಲ್ಲಿ ಅಕ್ಕಿ ಎಲ್ಲ ಹೊಡೆದು ಚಿಲ್ಕವರೆಕಾಳು ಸಾಂಬಾರು ಮಾಡಿ ತುಂಬಾ ಚೆನ್ನಾಗಿ ಬಂದಿತ್ತು. ಚಿಲ್ಕವರೆಕಾಳು ಸಾಂಬಾರು ಅಪ್ಲೋಡ್ ಮಾಡ್ತೀನಿ, ವೀಡಿಯೋ ಮಾಡ್ಕೊಂಡಿದ್ದೆ. ಸೊ ಚಿಲ್ಕವರೆಕಾಳು ಸಾರು ಮಾಡಿ ಅಮ್ಮ ಕೂಡ ಎಲ್ಪ್ ಮಾಡಿದ್ರು. ಕಡುಬು ಮಾಡೋದಕ್ಕೆ ಎಲ್ಲ ಬಿಸಿ ಬಿಸಿ ಇರುತ್ತಲ್ವ, ತಟ್ಟಿ ಹಾಕೋದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಮ್ಮನೇ ಎಲ್ಲ ತಿರುವಿ ಮಾಡಿಕೊಟ್ಟಿದ್ದು. ನಾನು ಸಾಂಬಾರೆಲ್ಲ ಮಾಡಿ ಕಡುಬು ಮಾಡೋಕ್ಕೆ ಅಂತ ನೀರೆಲ್ಲ ಕಾಯಿಸಿ ಇಟ್ಟಿದ್ದೆ. ಆಮೇಲೆ ಅಮ್ಮ ಹಸಿಟ್ಟೆಲ್ಲ ಹಾಕ್ಬಿಟ್ಟು ಮಾಡಿಕೊಟ್ರು. ಸೊ ನಮ್ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ಅಂದರೆ ಆಯ್ ಪೂಜೆಲೆಲ್ಲ ಮಾಡ್ತಾರೆ ಬೇರೆ ಕಡೆ. ಅದು ಬಿಟ್ಟು ನಮ್ಮ ಕಡೆ ಈ ಮಚ್ಚು ಕುಡ್ಲು ಅಥವಾ ದನಿ ಕಟ್ತಾರಲ್ವ, ಅದು ಮಾರ್ಗಕ್ಕೆ ಎಲ್ಲ ಇಟ್ಬಿಟ್ಟು ಪೂಜೆನ ಮಾಡ್ತೀವಿ. ಬುಕ್ಸು ಎಲ್ಲ ಇಟ್ಟು. ಬೇರೆ ಕಡೆ ಆದರೆ ಆಯುಧ ಪೂಜೆಲಿ ಮಾಡ್ತಾರೆ. ನಾವು ಆಯುಧ ಪೂಜೆಲಿ ಬರೀ ಟ್ಯಾಕ್ಟ್ರು, ಗಾಡಿ, ಮಿಷಿನ್ಗಳು ಆ ಥರದ್ದು ಮಾತ್ರ ಪೂಜೆನ ಮಾಡ್ತೀವಿ. ಇಲ್ಲಿ ಬೇರೆ ನಮ್ಮ ತವ್ರ ಮನೆಯಲ್ಲಾದರೆ ಹಸುನ ಹೊಡ್ಕೊಂಬಂದು ಎಡೆ ಎಲ್ಲ ಇಟ್ಟು ಪೂಜೆನ ಮಾಡ್ತಾರೆ. ನಮ್ಮ ಸೈಡು ಎತ್ತಿಗೆಲ್ಲ ಪೂಜೆ ಮಾಡೋದು ಯುಗಾದಿಲಿ ಮಾತ್ರ. ಅದೇ ಹೊನ್ನಾರೆಲ್ಲ ಕಟ್ತಾರಲ್ಲ, ಆವಾಗ ಪೂಜೆ ಮಾಡ್ತೀವಿ. ಇವಾಗ ದೇವ್ರ ಮನೆಯೆಲ್ಲ ಪೂಜೆ ಮಾಡಿ ಇದನ್ನು ಕಡುಬು ಕಾಯಿ ಹಾಲು ಎಲ್ಲನೂ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿಬಿಟ್ಟು ನೋಡಿ ಪೂಜೆ ಎಲ್ಲ ಆಗಿದೆ. ಕೊನೆಯಲ್ಲೊಂದು ವೀಡಿಯೋ ಮಾಡ್ಕೊತಾ ಇದ್ದೆ. ಹಾಗೆ ಆಚೆಲೂ ಕೂಡ ರಂಗೋಲಿ ಎಲ್ಲ ಹಾಕಿ ಅಲ್ಲಿ ಕುಡ್ಲು ಮಚ್ಚು ಎಲ್ಲ ಇಟ್ಟು ಹಣ್ಣು ಕಾಯಿ ಎಲ್ಲ ಇಟ್ಟು ದೀಪ ಹಚ್ಚಿ ಬುಕ್ಸ್ ಕೂಡ ಇಡ್ತೀವಿ. ಬುಕ್ಸ್ ಇಟ್ಬಿಟ್ಟು ಎಲ್ಲ ಪೂಜೆನೂ ಮಾಡಿ ಅವತ್ತೆಲ್ಲ ಅದನ್ನು ಅಲ್ಲೇ ಬಿಟ್ಟು ಬೆಳಗ್ಗೆ ಎದ್ದುಬಿಟ್ಟು ಕಳಸ ಏನೂ ಇಟ್ಟೋದಿಲ್ಲ. ಬೆಳಗ್ಗೆ ಎದ್ದುಬಿಟ್ಟು ಆಚೆಗೆ ಎಲ್ಲನೂ ತೆಗೆದಾಕ್ತೀವಿ. ಈ ಥರ ಸೌತೆಕಾಯಿ ಎಲ್ಲ ಇಟ್ಬಿಟ್ಟು ಪೂಜೆನ ಮಾಡಬೇಕು. ಇದು ಇಲ್ಲಿಂದನೂ ಇವ್ರು ನಡ್ಸ್ಕೊಂಬಂದಿರೋ ಪದ್ಧತಿ. ಈಗಲೂ ಕೂಡ ಇದನ್ನೇ ಅನುಸರಿಸ್ತಾ ಇದ್ದಾರೆ. ನಾವು ಕೂಡ ಇದನ್ನೇ ಮುಂದಕ್ಕೆ ಅನುಸರಿಸ್ಕೊಂಡು ಹೋಗಬೇಕು. ಚೆನ್ನಾಗಿರುತ್ತೆ. ಈ ಕಡೆ ಎಲ್ಲ ಸಿಂಪಲ್ಲಾಗಿ ಹಬ್ಬನ ಮಾಡೋದ್ರಿಂದ ಇಷ್ಟ ಆಗುತ್ತೆ. ಆದರೆ ಗ್ರ್ಯಾಂಡಾಗಿ ಯಾವುದೂ ಹಬ್ಬ ಮಾಡೋದಿಲ್ಲ. ಯಾವುದೋ ಒಂದು ಹಬ್ಬ ಮಾಡ್ತಿದ್ರಂತೆ, ನಂದು ಮದುವೆ ಆದಾಗಲಿಂದ ಯಾವ ಹಬ್ಬನೂ ಮಾಡಿಲ್ಲ. ಎಲ್ಲರೂ ಪೂಜೆ ಎಲ್ಲ ಆದಮೇಲೆ ಊಟ ಮಾಡ್ತಾಯಿದ್ವು. ನಾವು ಕಡುಬು ಮತ್ತು ಕಾಯಿ ಹಾಲು ಆಮೇಲೆ ಚಿಲ್ಕವರೆಕಾಳು ಸಾಂಬಾರು ಎಲ್ಲ ಮಾಡಿದ್ವಿ. ಕಡುಬು ಸಿಂಪಲ್ಲಾಗಿ ಮಾಡಿದ್ವಿ. ಕೆಲವೊಬ್ಬರು ಒಗ್ಗರಣೆನ ಹಾಕಿ ಮಾಡ್ತಾರೆ, ನಾವು ಒಗ್ಗರಣೆ ಏನೂ ಹಾಕಿರಲಿಲ್ಲ, ಹಾಗೆ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ನಮ್ಮ ಮನೇಲಿ ಆವಾಗವಾಗ ಮಾಡ್ತಾಯಿರ್ತೀವಿ ಕಡುಬು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಾರೆ, ಯಾರೂ ಸಬ್ಸ್ಕ್ರೈಬ್ನೇ ಮಾಡ್ತಾ ಇಲ್ಲ. ಪ್ಲೀಸ್ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ. ಏನಾದರೂ ತಪ್ಪಿದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್